ಸಂಪುಟಕ್ಕೆ ಸರ್ಜರಿ ಆಗೋದು ಫಿಕ್ಸ್, ಅದು ಮೇಜರ್ ಸರ್ಜರಿನಾ ಮೈನರ್ ಸರ್ಜರಿನಾ ಅನ್ನುವಂತಹ ಕುತೂಹಲ ಚರ್ಚೆಗಳ ಬೆನ್ನಲ್ಲೇ ಯಾರಿಗೆ ಅದೃಷ್ಟ ಖುಲಾಯಿಸಬಹುದು, ಯಾರಿಗೆ ಟೆನ್ಷನ್ ಹೆಚ್ಚಳ ಆಗುತ್ತೆ, ಸಂಪುಟ ಸರ್ಜರಿ ಆದ್ರೆ ಯಾರಿಗೆ ಶಾಕ್, ಯಾರಿಗೆ ಲಕ್. 6 ರಿಂದ 7 ಸಚಿವರನ್ನ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಅದರದೇ ಆದಂತಹ ಮಾನದಂಡ ಇದೆ. ಕ್ರಿಯಾಶೀಲತೆ ಇಲ್ಲದೆ ಇರೋ ರೀತಿಯಲ್ಲಿ ನಿಷ್ಕ್ರಿಯರಾಗಿರೋದು, ಯಾರು ಮಿನಿಸ್ಟ್ರು ಯಾವ ಇಲಾಖೆಗೆ ಅಂತ ಗೊತ್ತಿಲ್ಲದೆ ಇರುವಂತಹ ಸಚಿವರ ಮೇಲೆ ಸದ್ಯಕ್ಕೆ ಹೈಕಮಾಂಡ್ ರಾಜ್ಯನಾಯಕರು ಕಣ್ಣಿಟ್ಟಿದ್ದಾರೆ. ಸೊ ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರು, ಡೀಟೇಲ್ಸ್ ಒಂದೊಂದಾಗೆ ಬರ್ತಾ ಇದೆ ನೋಡಿ. ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ, 9 ಬಾರಿ ಶಾಸಕರು, ಹಳಿಯಾಳ ಕ್ಷೇತ್ರವನ್ನ ಸತತವಾಗಿ ರೆಪ್ರೆಸೆಂಟ್ ಮಾಡ್ತಾ ಬಂದಿರುವಂತಹ RV ದೇಶಪಾಂಡೆ ಅವರ ಹೆಸರು ಮುಂಚೂಣಿಯಲ್ಲಿದೆ. ಪ್ರತಿ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲೂ ಕೂಡ ಇವರು ಸಚಿವರಾಗಿರ್ತಾ ಇದ್ರು, ಬಟ್ ಇದೇ ಮೊದಲ ಸಲ ಅವರು ಸಚಿವರಾಗಿಲ್ಲ. ಸೊ ಅವರನ್ನ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. BR ಪಾಟೀಲ್ 5 ಬಾರಿ ಆಳಂದ ಕ್ಷೇತ್ರವನ್ನ ರೆಪ್ರೆಸೆಂಟ್ ಮಾಡಿರುವಂತಹ ಕಾಂಗ್ರೆಸ್ನ ಮತ್ತೊಬ್ಬ ಸೀನಿಯರ್ ಲೀಡರ್, ಇವರು ಕೂಡ ಮುಂಚೂಣಿಯಲ್ಲಿದ್ದಾರೆ. ಲಾಸ್ಟ್ ಚುನಾವಣೆಯಲ್ಲಿ JDSನಿಂದ ವಲಸೆ ಬಂದಂತಹ ಶಿವಲಿಂಗೇಗೌಡ, ಸಿದ್ದರಾಮಯ್ಯವರ ಸಮರ್ಥಕರು, ಪ್ರಬಲ ಸಮರ್ಥಕರು, ಅರಸೀಕೆರೆ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಿರುವಂತಹ ಶಿವಲಿಂಗೇಗೌಡರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಜೊತೆಗೆ BD ಅಧ್ಯಕ್ಷ ಹಾಗೂ ಶಾಂತಿನಗರದ ಶಾಸಕರಾಗಿರುವಂತಹ NA ಹ್ಯಾರಿಸ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ, ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ನಾನು ಆಕಾಂಕ್ಷಿ ಅಂತ ಕೆಲವರು ಈಗಾಗಲೇ ಓಡಾಡ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರ ಹೆಸರು ಕೂಡ ಇದೆ. ನರಸಿಂಹರಾಜ ಕ್ಷೇತ್ರವನ್ನ 4 ಬಾರಿ ರೆಪ್ರೆಸೆಂಟ್ ಮಾಡಿರುವಂತಹ ತನ್ವೀರ್ ಸೇಠ್. ಇದರ ಜೊತೆಗೆ M ಕೃಷ್ಣಪ್ಪ, ಇವರು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ವಸತಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು, ಬಟ್ ಈ ಸಲ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಮುನಿಸ್ಕೊಂಡಿದ್ರು. ಕನ್ಸಿಡರ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆಯಂತೆ. ಹಾಗೆ ವಿನಯ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮೀಣ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾರೆ. 4 ಬಾರಿ ಶಾಸಕರು, ಅವರದ್ದೇ ಕ್ಷೇತ್ರಕ್ಕೆ ಅವರು ಹೋಗೋದಕ್ಕೆ ಆಗಿಲ್ಲ, ಆದರೂ ಗೆದ್ದಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಮಿನಿಸ್ಟರ್ ಆಗಿದ್ರು, ಪಶುಸಂಗೋಪನೆಗೆ ಸಂಬಂಧಪಟ್ಟಂತೆ ಕೆಲಸಗಳನ್ನು ಮಾಡಿದ್ರು. ಈ ಸಲ ಕನ್ಸಿಡರ್ ಮಾಡ್ತಾರೆ. ಕುತೂಹಲ. ನರೇಂದ್ರ ಸ್ವಾಮಿ ಅವರು ಬಹಿರಂಗವಾಗಿ ಹೇಳಿದ್ರು ಮೊನ್ನೆ, ನಾನು ಸೀನಿಯರ್ ಲೀಡರ್ ಇದ್ದೀನಿ, ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸೊ ಕನ್ಸಿಡರ್ ಮಾಡ್ತಾರ, ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಮಳವಳ್ಳಿ ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಯಲಬುರ್ಗಾ ಕಾನ್ಸ್ಟಿಟ್ಯೂನ್ಸಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಬಸವರಾಜ ರಾಯರೆಡ್ಡಿ ಅವರು ಸದ್ಯಕ್ಕೆ CM ಅವರ ಆರ್ಥಿಕ ಸಲಹೆಗಾರರು, ಕಾಂಗ್ರೆಸ್ನ ಒನ್ ಆಫ್ ದ ಸೀನಿಯರ್ ಲೀಡರ್ಸು, ಇವರ ಹೆಸರು ಕೂಡ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಹಾಗೆ 3 ಬಾರಿ ಶಾಸಕರಾಗಿರುವಂತಹ ಜೇವರ್ಗಿನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಅಜಯ್ ಸಿಂಗ್ ಅವರು ಕೂಡ ನಾನು ಸಚಿವ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆದರೆ ಧರ್ಮಸಿಂಗ್ ಮಗ ಯಾಕೆ ಆಗಬಾರ್ದು ಅಂತ ಕೇಳ್ತಿದ್ದಾರೆ ಅವರು. BK ಹರಿಪ್ರಸಾದ್ ಮೇಲ್ಮನೆ ಸದಸ್ಯರು ಮೊದಲನೇ ಬಾರಿಗೆ, ಬಟ್ ಈ ಹಿಂದೆ ರಾಜ್ಯಸಭಾ ಸದಸ್ಯರಾಗಿದ್ರು. ಲಾಸ್ಟ್ ಟೈಮ್ ಬೋಸರಾಜು ಅವ್ರಿಗೋಸ್ಕರ ಇವರಿಗೆ ಸಚಿವ ಸ್ಥಾನ ಕೊಟ್ಟಿರಲಿಲ್ಲ, ಬಟ್ ಈ ಸಲ ಬದಲಾದ ಪರಿಸ್ಥಿತಿಯಲ್ಲಿ ಇವ್ರಿಗೆ ಅವಕಾಶ ಸಿಗಬಹುದು, ದಕ್ಕಬಹುದು. ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ. ಅವರಿಬ್ಬರು ಯಾವ ತೀರ್ಮಾನಗಳು ತಗೊಳ್ತಾರೆ ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು. ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸುದ್ದಿ ಇದೆ ಮಾಡ್ತಾರಂತ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಒಟ್ಟು ಮಾಡಬೇಕು, ಕೆಲವ್ರನ್ನ ಬದಲಾವಣೆ ಮಾಡಬೇಕು, ಖಾತೆ ಬದಲಾವಣೆ ಮಾಡಬೇಕು, ಚರ್ಚೆ ನಡೀತಾ ಇದ್ದಾರೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಬೇರೆ ಯಾವ್ದು ನಾವೇನು ಕೇಳಿಲ್ಲ. ಅದು ವರಿಷ್ಠರಿಗೆ ಬಿಟ್ಟಿದ್ದು ವಿಚಾರ. ಅದು ಯಾರು ಕೊಡ್ತಾರೆ, ಹೆಂಗೆ ಕೊಡ್ತಾರೆ ಅಂತ. ತ್ಯಾಗ ಈಜಿ ಇದೆ, ಹೈಕಮಾಂಡ್ ಹೇಳೋ ತ್ಯಾಗ. ಅದನ್ನು ಅದು ಪಂಚಾಯತಿ ಬೇರೆ, ಅವನು 6 ಜನ ತೊಗೊಂಡು ಗೋವಾಕ್ಕೆ ಹೋಗ್ತಾನೆ, ಈ ಕಡೆ ಕೇರಳಕ್ಕೆ ಹೋಗ್ತಾನೆ, ಅವ್ನು ಹಿಡಿದು ಕಷ್ಟ. ಇಲ್ಲೇ ನಾವೇ ಯಾರು ಇದೈತಿ, ಡೆಲ್ಲಿಯಿಂದ ಲಿಸ್ಟ್ ಬಂದರೆ ಮುಗಿದೋದ ಕತೆ. ಮನೆ ಖಾಲಿ ಮಾಡ್ಕೊಂಡು ಹೋಗೋದಷ್ಟೇ. ಡೆಲ್ಲಿನ ಫೈನಲ್. ಕಾಂಗ್ರೆಸ್ ಈಸ್ ನೋನ್ ಫಾರ್ ಸ್ಯಾಕ್ರಿಫೈಸ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರು, ಇವರು ತ್ಯಾಗದ ಸಂಕೇತವಾಗಿದ್ದಾರೆ ಅಂತ ಉಲ್ಲೇಖ ಮಾಡಿ. ಸಚಿವರುಗಳು ಆ ಥರ ತ್ಯಾಗದ ಸಂಕೇತ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ತ್ಯಾಗಕ್ಕಿಂತ ದೊಡ್ಡ ಇದು ಯಾವುದಿದೆ? ತ್ಯಾಗ ಅನ್ನೋದು ವಿಷಯ ಅಗಾಧವಾದಂಥ ವಿಷಯ ಅಲ್ವಾ? ಅಧಿಕಾರದ ತ್ಯಾಗದ ಬಗ್ಗೆ ಅದು ಸದ್ಯಕ್ಕೆ ಆ ವಿಷಯಗಳು ಇಲ್ವಲ್ಲ ಪಕ್ಷದ ಮುಂದೆ. ಐ ಓನ್ಲಿ ಎಕ್ಸ್ಪ್ಲೈನ್ ದಿ ಡೆಫಿನೇಷನ್ ಆಫ್ ತ್ಯಾಗ, ಸ್ಯಾಕ್ರಿಫೈಸ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಈಗ ಅಬಕಾರಿ ಸಚಿವರ ಮೇಲೆ ಆರೋಪ ಕೇಳ್ಬಂತು ಅಂದ ಮಾತ್ರಕ್ಕೆ ಅವರಿಗೆ ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಹಾಗೆ ಆರೋಪ ಕೇಳ್ಬಂದವ್ರಿಗೆಲ್ಲ ಕೊಡಬೇಕು ಅಂದ್ರೆ ಸುಮಾರು ಜನ, ಲಿಸ್ಟಲ್ಲಿ ಸುಮಾರು ಜನ ಬರ್ತಾರೆ. ಸೊ ಈ ಸಾಧ್ಯತೆ ಎಷ್ಟು? ಮತ್ತೆ ನಾಗೇಂದ್ರ ಅವ್ರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಬಹಳ ಕ್ಲಿಯರ್ ಇದ್ದಾರೆ, ಬಟ್ ಅವ್ರನ್ನ ಮರು ಸೇರ್ಪಡೆ ಮಾಡ್ಕೊಳ್ಳುವಂತಹ ಕಾಲ ಯಾವಾಗ ಅನ್ನೋ ಕುತೂಹಲ. ಇದ್ರ ಜೊತೆಗೆ ಉಳಿದ ಆಕಾಂಕ್ಷಿಗಳ ವಿಚಾರದಲ್ಲಿ ಯಾವ ರೀತಿ ಮಾನದಂಡಗಳನ್ನು ಬಳಸ್ತಾ ಇದ್ದಾರೆ? ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು 1 by 1 ಕೊಡೋದಾದ್ರೆ ಮಮತಾ, ಪ್ರಮುಖವಾಗಿ ಅಬಕಾರಿ ಇಲಾಖೆ ವಿಚಾರ ಏನು ಅಕ್ರಮದ ಆರೋಪ ಬಂದಿತ್ತು,
ಖುದ್ದು ಮದ್ಯ ಮಾರಾಟಗಾರರೇ ಆರೋಪವನ್ನು ಮಾಡಿದ್ರು. ಮುಂದುವರೆದಿ ನರೇಂದ್ರ ಮೋದಿ ಅವರು ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಒಂದು ಅಕ್ರಮವನ್ನ ಪ್ರಸ್ತಾಪ ಮಾಡಿದ್ರು. ಅಧಿವೇಶನ ಬರ್ತಿರೋದ್ರಿಂದ ವಿಪಕ್ಷಗಳಿಗೆ ಇದೇ ಅಸ್ತ್ರ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಹುಶಃ ತಿಮ್ಮಾಪುರ ಅವರ ರಾಜೀನಾಮೆ ತೆಗೆದುಕೊಳ್ಬಹುದು ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವನ್ನು ಕೂಡ ಸಿಎಂ ಮತ್ತೆ ಡಿಸಿಎಂ ಅವರು ಚರ್ಚೆ ಮಾಡ್ತಾರೆ ಎನ್ನಲಾಗ್ತಿದೆ. ಎರಡನೇದಾಗಿ ನಾಗೇಂದ್ರ ಅವರ ವಿಚಾರ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ರು, ಇಡಿ ಅವರ ಬಂಧನ ಆಗಿತ್ತು, ಅದಾದ ನಂತರ ಹೊರಗಡೆ ಬಂದಿದ್ರು. ಮೊನ್ನೆ ಉಪಚುನಾವಣೆ ಸಂದರ್ಭದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ವಾಪಸ್ ತೆಗೆದುಕೊಳ್ತೀನಿ ಅನ್ನುವಂತ ಮಾತುಗಳನ್ನ ಭರವಸೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಏನು ಸಂಡೂರಲ್ಲಿ ಗೆಲುವು ಕೂಡ ಕಾಂಗ್ರೆಸ್ಗೆ ಆಯ್ತು. ಹೀಗಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಂತ ಮಾತುಗಳನ್ನು ಉಳಿಸ್ಕೊಳ್ಬೇಕು. ಈ ವಿಚಾರವನ್ನು ಕೂಡ ಅಂದ್ರೆ ನಾಗೇಂದ್ರ ಅವರನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತ ವಿಚಾರ ಕೂಡ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಪ್ರಮುಖವಾಗಿ 5-6 ಜನ ಹಿರಿಯ ಶಾಸಕರು ಪಕ್ಷದಲ್ಲಿ ಸಚಿವ ಸ್ಥಾನಕ್ಕಾಗಿ ಕಾದು ಕುಳಿತಿದ್ದಾರೆ. ಹೀಗಿರುವಂತ ಸಂಪುಟದ ಅನೇಕ ಸಚಿವರ ಮೇಲೆ ಇರುವಂತಹ ಆರೋಪ ಅವ್ರು ಯಾರು ಕೂಡ ಕೆಲಸ ಮಾಡ್ತಿಲ್ಲ, ಎಷ್ಟೋ ಜನ ಸಚಿವರ ಖಾತೆಗಳು ಹೆಸರು ಕೂಡ ಗೊತ್ತಿಲ್ಲ ಅನ್ನುವಂತ ಆರೋಪಗಳು ಕಾಂಗ್ರೆಸ್ನ ಶಾಸಕರಿಂದನೇ ಕೇಳಿ ಬರ್ತಿದೆ. ಮತ್ತೆ ಯಾರು ಕೂಡ ಕೆಲಸ ಮಾಡ್ತಿಲ್ಲ, ನಮ್ಮ ಕೆಲಸಗಳನ್ನು ಕೂಡ ಮಾಡ್ತಿಲ್ಲ ಅನ್ನುವಂತ ಆರೋಪಗಳನ್ನ ಖುದ್ದು ಶಾಸಕರು ಮಾಡ್ತಿದ್ದಾರೆ. ಹಾಗಾಗಿ ಅವರ ಬದಲಾವಣೆಗೆ ಕೂಡ ಒತ್ತಡಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿತ್ತು. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಸಿದ್ದರಾಮಯ್ಯವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ. ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಚರ್ಚೆ ಬಳಿಕ ಒಂದು ಲೀಸ್ಟ್ ಅನ್ನ ಮಾಡಿಕೊಂಡು ಬಹುಶಃ ಈಗಾಗಲೇ ಚರ್ಚೆ ಆಗುವಂತೆ ಜನವರಿ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಕಾಂಗ್ರೆಸ್ ವಲಯದಲ್ಲಿ ಏನ್ ಚರ್ಚೆ ಆಗ್ತಿದ್ದಾವೆ, ಬಹುಶಃ ಜನವರಿಯಲ್ಲಿ ಇದೆಲ್ಲಕ್ಕೂ ಕೂಡ ಒಂದು ಅಂತ್ಯ ಕಾಣುವಂತ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಸಚಿವ ಸಂಪುಟ ಸರ್ಜರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, 2 ವರ್ಷದ ಅವಧಿಯ ನಂತರ ಸಂಪುಟ ಪುನರ್ರಚನೆ ಆದ್ರೆ ಒಳ್ಳೇದು ಅನ್ನೋದು ಅವರ ಅಭಿಪ್ರಾಯ. ಬೇರೆಯವರಿಗೂ ಅವಕಾಶ ಸಿಗುತ್ತೆ, ನಾವೇ ಇರಬೇಕು ಇನ್ನೊಬ್ರು ಬರಬಾರ್ದು ಅಂತಲ್ಲ. ಸದ್ಯ ಸಚಿವ ಸಂಪುಟದ ಬಗ್ಗೆ ಯಾವುದೇ ಬೆಳವಣಿಗೆಗಳು ಇಲ್ಲ ಅಂತ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ವರ್ಷದ ಅವಧಿ ನಂತರ ಸಂಪುಟ ಪುನರ್ರಚನೆ ಆದ್ರೆ ಒಳ್ಳೆಯದು ಅನ್ನೋದು ಅವರ ಇಡೀ ಹೇಳಿಕೆಯ ಹೈಲೈಟಿಂಗ್ ಪಾಯಿಂಟ್ ಆಗ್ತಿದೆ. 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೆಯದೇ ತಾನೇ. ಇನ್ನು ಬೇರೆಯವರು ಇರ್ತಾರೆ, ಅವ್ರಿಗೂ ಅವಕಾಶಗಳು ಸಿಗಬೇಕು. ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಒಂದು ನಿಟ್ಟಿನಲ್ಲಿ ಹೇಳಿರ್ತಾರೆ. ನಾವು ಎಲ್ಲರೂ ಕೂಡ ನಾವೇ ಇರಬೇಕು, ಇನ್ನೊಬ್ಬರು ಬರಬಾರ್ದು ಅಂತೇನಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ತಯಾರಾಗಿರಬೇಕು. ಈಗ 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೆಯದೇ ತಾನೇ. ಇನ್ನು ಬೇರೆಯವರು ಇರ್ತಾರೆ, ಅವ್ರಿಗೂ ಅವಕಾಶಗಳು ಸಿಗಬೇಕು.